ಫಸ್ಟು ಪಾಸ್ತಾನ ಬೇಯಿಸ್ಕೊಳ್ಳೋದಕ್ಕೆ ಬಿಸಿ ನೀರು ಈ ಥರ ಕುದೀತಾ ಇರುವಾಗ ಇದಕ್ಕೆ 1 ಸ್ಪೂನು ಉಪ್ಪು, 1 ಸ್ಪೂನು ಎಣ್ಣೆ ಹಾಕಿ 2 ಕಪ್ಪು ಪಾಸ್ತಾ ಹಾಕ್ತಾಯಿದ್ದೀನಿ ನಾನಿಲ್ಲಿ. ಇದನ್ನು 15 ನಿಮಿಷ ಬೇಯಿಸ್ಕೊಬೇಕು. ಪಾಸ್ತಾ ಪ್ಯಾಕೆಟ್ ಮೇಲೆ ಬರೆದಿರುತ್ತೆ ಎಷ್ಟು ನಿಮಿಷ ಬೇಯಿಸ್ಕೊಬೇಕು ಅಂತ, ಅದ್ರ ಪ್ರಕಾರನೇ ಚೆನ್ನಾಗಿ ಬೇಯಿಸ್ಕೊಳ್ಳಿ. 15 ನಿಮಿಷ ಪಾಸ್ತಾ ಬೆಂದಿದೆ. ಇವಾಗ ಇದನ್ನು ನೀರು ಸಪ್ರೇಟ್ ಮಾಡಿ ಇಟ್ಕೊಬೇಕು. ನೆಕ್ಸ್ಟು ತರಕಾರಿಗಳು ನಾನಿಲ್ಲಿ 2 ಕ್ಯಾರೆಟ್ನ ಈ ಥರ ಉದ್ದಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ. ಜೊತೆಗೆ ಸ್ವಲ್ಪ ಎಲೆಕೋಸು, 2 ಕ್ಯಾಪ್ಸಿಕಮ್ಮು, 1 ಈರುಳ್ಳಿ ಎಲ್ಲನೂ ಈ ಥರ ಉದ್ದಕ್ಕೆ ಹೆಚ್ಚಿಟ್ಕೊಳ್ಳಿ, ಚೆನ್ನಾಗಿರುತ್ತೆ. ಇದ್ರ ಜೊತೆಗೆ ಬೇಕಂದರೆ ಬ್ರಾಕ್ಲಿ, ಬೀನ್ಸ್ ತರಕಾರಿಗಳನ್ನೂ ಸೇರಿಸ್ಕೊಬೋದು. ನೆಕ್ಸ್ಟ್ ಇವಾಗ ತರಕಾರಿಗಳನ್ನ ಫ್ರೈ ಮಾಡ್ಕೊಳ್ಳೋಣ. ಬಾಣಲಿಗೆ ಸ್ವಲ್ಪ ಬೆಣ್ಣೆ ಹಾಕಿ, ಬೆಣ್ಣೆಯಲ್ಲಿ ತರಕಾರಿಗಳನ್ನ ಫ್ರೈ ಮಾಡಿಕೊಂಡ್ರೆ ಟೇಸ್ಟು ತುಂಬಾ ಚೆನ್ನಾಗಿ ಬರುತ್ತೆ. ಬೆಣ್ಣೆ ಕರಗಿದ ಮೇಲೆ ಇವಾಗ ಇದಕ್ಕೆ 1 ಸ್ಪೂನು ಬೆಳ್ಳುಳ್ಳಿ ಜಜ್ಜಿರೋದು, 1 ಸ್ಪೂನು ಫೆನೆಲ್ ಸೀಡ್ಸು, 2 ಹಸಿಮೆಣಸಿನ್ಕಾಯಿನ ಸಣ್ಣದಾಗಿ ಕಟ್ ಮಾಡಿ ಹಾಕಿ 1 ನಿಮಿಷ ಇದನ್ನು ಫ್ರೈ ಮಾಡಿಕೊಂಡು ತರಕಾರಿಗಳನ್ನ ಸೇರಿಸ್ಕೊಬೇಕು. ಫಸ್ಟು ನಾನಿಲ್ಲಿ ಕ್ಯಾರೆಟ್ ಮತ್ತು ಎಲೆಕೋಸನ್ನ ಸೇರಿಸ್ತಾ ಇದ್ದೀನಿ. ಇದೆರಡು ಬೇಯೋದಕ್ಕೆ ಟೈಮ್ ತಗೊಳುತ್ತೆ, ಅದಕ್ಕೆ ಫಸ್ಟ್ ಇದನ್ನು ಹಾಕಿಬಿಟ್ಟು ಆಮೇಲೆ 1 ಸ್ಪೂನು ಉಪ್ಪು ಹಾಕಿ 1-2 ನಿಮಿಷ ಬೆಣ್ಣೆಯಲ್ಲಿನೇ ಚೆನ್ನಾಗಿ ತರಕಾರಿನ ಫ್ರೈ ಮಾಡಿಕೊಂಡು ಬೇಯಿಸ್ಕೋಬೇಕು. ಎಲೆಕೋಸು ಕ್ಯಾರೆಟ್ ಇವಾಗ ಬೆಂದಿದೆ. ಇದಕ್ಕೆ ನಾನು ಕ್ಯಾಪ್ಸಿಕಮ್ ಮತ್ತು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀವಲ್ಲ ಅದನ್ನು ಸೇರಿಸ್ತಾ ಇದ್ದೀನಿ. ಈರುಳ್ಳಿ ಕ್ಯಾಪ್ಸಿಕಮ್ನ 1 ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು, ತುಂಬ ಫ್ರೈ ಮಾಡೋದೇನು ಬೇಡ, ಕ್ರಂಚಿಯಾಗೇ ಇರಬೇಕು ವೆಜಿಟೇಬಲ್ಸು ಪಾಸ್ತಾದಲ್ಲಿ. ತರಕಾರಿಗಳನ್ನೆಲ್ಲ ಫ್ರೈ ಮಾಡ್ಕೊಂಡಾದಮೇಲೆ ಇವಾಗ ಇದನ್ನು ಒಂದು ಪ್ಲೇಟ್ಗೆ ಎತ್ತಿಟ್ಕೊಂಡು ನೆಕ್ಸ್ಟ್ ಇವಾಗ ವೈಟ್ ಸಾಸ್ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ನಾನು ಬೆಣ್ಣೆ ಹಾಕ್ತಾಯಿದ್ದೀನಿ. ನಾರ್ಮಲ್ ವೆಜಿಟೇಬಲ್ ಆಯಿಲ್ ಕೂಡ ಯೂಸ್ ಮಾಡ್ಬೋದು, ಬಟ್ ಬೆಣ್ಣೆ ಹಾಕಿ ಮಾಡಿಕೊಂಡ್ರೆ ಸಾಸ್ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಬೆಣ್ಣೆ ಕರಗಾದ್ಮೇಲೆ ಇದಕ್ಕೆ ಅರ್ಧ ಕಪ್ಪು ಮೈದಾ ಹಿಟ್ಟನ್ನ ಮತ್ತು ಬೆಣ್ಣೆನ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ 1 ಗ್ಲಾಸಷ್ಟು ಹಾಲು ಹಾಕಿ ಗಂಟಿಲ್ದಾಗೆ ನೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. 1 ಗ್ಲಾಸು ನೀರು, ಎಷ್ಟು ನಮಗೆ ಸಾಸು ಗಟ್ಟಿಗೆ ಬೇಕೋ ಅದಕ್ಕೆ ನೀರು ಹಾಕ್ಕೊಂಡು ಚೆನ್ನಾಗಿ ಗಂಟಿಲ್ದಾಗೆ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಗೋಧಿ ಹಿಟ್ಟಲ್ಲಿ ಕೂಡ ಮಾಡ್ಕೊಬೋದು, ಬಟ್ ಈ ಟೇಸ್ಟ್ ಬರಲ್ಲ ಮತ್ತು ಕಲರ್ ಕೂಡ ಅಷ್ಟು ವೈಟಾಗಿ ಬರಲ್ಲ ಗೋಧಿ ಹಿಟ್ಟಲ್ಲಿ ಮಾಡಿದ್ರೆ. ಒಂದು 7-8 ನಿಮಿಷ ಸಾಸ್ನ ಚೆನ್ನಾಗಿ ಬೇಯಿಸ್ಕೊಬೇಕು. ನೋಡಿ 1 ಗಂಟಿಲ್ದಾಗೆ ನೀಟಾಗಿ ಸಾಸು ಚೆನ್ನಾಗಿ ಆಗಿದೆ. ಇವಾಗ ಇದಕ್ಕೆ 1 ಸ್ಪೂನು ಉಪ್ಪು ಹಾಕಿ, ತರಕಾರಿನ ಫ್ರೈ ಮಾಡ್ಕೊಳ್ಳುವಾಗಲೂ ಉಪ್ಪು ಹಾಕಿರ್ತೀವಿ, ಸೊ ಸ್ವಲ್ಪ 1 ಸ್ಪೂನು ನೋಡಿಕೊಂಡು ಉಪ್ಪು ಹಾಕ್ಕೊಂಡು, ಅರ್ಧ ಸ್ಪೂನು ಮೆಣಸಿನ ಪುಡಿ, ಒರೆಗಾನೋ ಲೀವ್ಸ್ ಮತ್ತು ಪಾರ್ಸ್ಲಿ ಫ್ಲೇಕ್ಸ್ನ ಹಾಕ್ತಾಯಿದ್ದೀನಿ. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ನಮಗೆ ವೈಟ್ ಸಾಸ್ ರೆಡಿ ಆಗುತ್ತೆ. ಇವಾಗ ಫ್ರೈ ಮಾಡಿ ಇಟ್ಕೊಂಡಿರೋ ತರಕಾರಿಗಳನ್ನ ಸೇರಿಸಿ ಬೇಯಿಸಿ ಇಟ್ಕೊಂಡಿರೋ ಪಾಸ್ತಾನ ಹಾಕಿ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡಿಕೊಂಡ್ರೆ ಹೋಮ್ ಮೇಡ್ ವೈಟ್ ಸಾಸ್ ವೆಜಿಟೇಬಲ್ ಪಾಸ್ತಾ ರೆಡಿ ಆಯಿತು. ಈ ರೆಸಿಪಿ ವಿಡಿಯೋ ಇಷ್ಟ ಆದರೆ ಈ ವಿಡಿಯೋನ ಲೈಕ್ ಮಾಡಿ. ಇದೇ ರೀತಿ ಈಸಿ ರೆಸಿಪೀಸ್ಗಾಗಿ ರಾಗಿಣಿ ಕುಕಿಂಗ್ ಆ್ಯಂಡ್ ಟ್ರಾವೆಲ್ನ ಫಾಲೋ ಮಾಡಿ. ಥ್ಯಾಂಕ್ ಯು.